ಜನನ ಮರಣಗಳ ಆಚೆಗೆ. ಹೌದು, ನಮ್ಮ ಹುಟ್ಟು ಮತ್ತು ಸಾವಿನ ಆಚೆಗೆ ಏನಿರುತ್ತೆ ಅನ್ನೋದನ್ನ ಈ ಪುಸ್ತಕ ನಮ್ಗೆ ತಿಳಿಸುತ್ತೆ. ಹರೇ ಕೃಷ್ಣ, ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದಕ್ಕೆ ಇದು ಮುಖ್ಯ ಕಾರಣ. ಹೌದು, ಜನನ ಮರಣಗಳ ಆಚೆಗೆ. ಹೌದು, ನಮ್ಮ ಹುಟ್ಟು ಮತ್ತು ಸಾವಿನ ಆಚೆಗೆ ಏನಿರುತ್ತೆ ಅನ್ನೋದನ್ನ ಈ ಪುಸ್ತಕ ನಮ್ಗೆ ತಿಳಿಸುತ್ತೆ. ಹೌದು, ಇದರಲ್ಲಿ ನಾವು ಪ್ರಮುಖವಾಗಿ ನೋಡ್ಬೇಕಾದಂತಹ ವಿಚಾರಗಳು ಏನು ಅಂದ್ರೆ ಹೆಡ್ಲೈನ್ಸ್ ಮೇನ್ ಆಗಿ ಏನಿರುತ್ತೆ ಇದರಲ್ಲಿ ಅನ್ನೋದನ್ನ ನಾನು ನಿಮ್ಗೆ ಶಾರ್ಟ್ ಆಗಿ ತಿಳಿಸ್ತೀನಿ. ನಾವು ನಮ್ಮ ದೇಹಗಳಲ್ಲ, ಮರಣಕಾಲದ ಔನ್ನತ್ಯ, ಐಹಿಕ ಗ್ರಹಗಳಿಂದ ವಿಮೋಚನೆ, ಬ್ರಹ್ಮಾಂಡದಾಚೆಗಿನ ಅಂಬರ, ಕೃಷ್ಣನ ಸಂಘ ಸೌಭಾಗ್ಯ, ಗ್ರಂಥಕರ್ತರು, ಮನೆಯಲ್ಲಿ ಕೃಷ್ಣನ ಪ್ರಜ್ಞೆ. ನೋಡಿ, ಇಷ್ಟು ನಾವು ತಿಳ್ಕೋಬಹುದು ಈ ಪುಸ್ತಕದಲ್ಲಿ. ಅಂದ್ರೆ ನಮ್ಮ ಜನನಕ್ಕೂ ನಮ್ಮ ಮರಣಕ್ಕೂ ಒಂದು ಅವಿನಾಭಾವವಾದ ಸಂಬಂಧ ಇದೆ. ಇದರಿಂದ ಆಚೆಗೂ ಕೂಡ ನಮ್ಗೆ ಬೇಕಾದಂಥದ್ದು ಅಥವಾ ನಾವು ತಿಳ್ಕೋಬೇಕಾದಂಥದ್ದು ತುಂಬಾನೇ ಇದೆ. ಅದು ಸಣ್ಣ ಪುಟ್ಟ ವಿಚಾರ ಅಂತೂ ಅಲ್ವೇ ಅಲ್ಲ. ಜನನ ಮರಣಗಳ ಆಚೆಗೆ ಬಹಳಷ್ಟು ಸಾಕಷ್ಟು ತಿಳ್ಕೊಳ್ಳೋದು ಇದೆ. ಅದೆಲ್ಲ ಏನ್ ನಾವು ತಿಳ್ಕೋಬೇಕು ಅನ್ನೋದು ಕೇವಲ ಈ ಪುಸ್ತಕದಲ್ಲಿ ಇದೆ. ನೀವು ಇದ್ರ ಬಗ್ಗೆ ತಿಳ್ಕೋಬೇಕು, ನನಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದೆ ಅಂತ ನಿಮಗೆ ಇಷ್ಟ ಇದ್ರೆ, ಆಸಕ್ತಿ ಇದೆ ಅನ್ನೋದಾದ್ರೆ ನನಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಈ ಪುಸ್ತಕದಲ್ಲಿ ಇರೋದನ್ನ ಒಂದೊಂದೇ ಎಪಿಸೋಡ್ ಅನ್ನ ನಾನು ಒಂದೊಂದೇ ವಿಡಿಯೋ ಮೂಲಕ ನಿಮ್ಮೆಲ್ರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.